ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋ ಮಾಡುವಂಥ ಮುಖ್ಯವಾದ ಉದ್ದೇಶ ಏನಂತಂದರೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಹೊಸದಾದ ಒಂದು ಪ್ರೆಸ್ ರಿಲೀಸನ್ನು ಬಿಡುಗಡೆ ಮಾಡಿದೆ. ಸೊ ಲೀಗಲ್ ಎಜುಕೇಷನ್ಗೆ ಸಂಬಂಧಪಟ್ಟ ರೆಗ್ಯುಲೇಟರಿ ಅಥಾರಿಟಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಇದ್ರ ಪ್ರಕಾರ ಕೆಲವೊಂದು ಅಂಡರ್ಟೇಕಿಂಗ್ಸ್ಗಳನ್ನು LLB ಸ್ಟೂಡೆಂಟ್ಸ್ಗಳು ನೀಡಬೇಕಾಗತ್ತೆ. ಇಲ್ಲಾಂದರೆ ಇಟ್ ಮೇ ಅಮೌಂಟ್ ಟು ವಿಡ್ರಾವಲ್ ಆರ್ ವಿತ್ಹೋಲ್ಡಿಂಗ್ ಆಫ್ ದ LLB ಡಿಗ್ರಿ. LLB ಡಿಗ್ರಿಯನ್ನು ವಿತ್ಹೋಲ್ಡ್ ಮಾಡಿಬಿಡ್ಬೋದು. ಸೊ ಅದಕ್ಕೋಸ್ಕರ ಬಿ ವೆರಿ ಕೇರ್ಫುಲ್. ಅದೇನು ರೂಲ್ಸ್ ಅಂತ ನೋಡೋಣ. ಓಕೆ, ಸೊ ನಾವು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವೆಬ್ಸೈಟನ್ನು ಚೆಕ್ ಮಾಡಿದರೆ ಇಲ್ಲಿ ಅಪ್ಡೇಟ್ಸ್ ಅಂತ ಕಾಣುತ್ತೆ, ಇಲ್ಲಿ ಟಾಪಲ್ಲಿ. ಸೊ ಈ ಅಪ್ಡೇಟ್ಸ್ಗೆ ನೀವು ಕ್ಲಿಕ್ ಮಾಡಿದರೆ ಯು ಫೈಂಡ್ ಆಲ್ ನೋಟಿಫಿಕೇಷನ್ಸ್. ಸೊ ಪ್ರೆಸ್ ರಿಲೀಸ್ಗೆ ಹೋದರೂ ಆಗುತ್ತೆ. ಆಲ್ ನೋಟಿಫಿಕೇಷನ್ಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಪ್ರೆಸ್ ರಿಲೀಸ್ ಅಂತ ಕಾಣ್ತದೆ, ಇಂಪ್ಲಿಮೆಂಟೇಷನ್ ಆಫ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್. ಸೊ ಹಲವಾರು ಬದಲಾವಣೆಗಳಾಗಿವೆ ಆಯಿತಾ. CCTV ಇನ್ಸ್ಟಾಲೇಷನಿಂದ ಇರ್ಬೋದು, ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅಥವಾ ಡ್ಯುಯಲ್ ಎಂಪ್ಲಾಯ್ಮೆಂಟ್ ಇರಬಾರ್ದು ಹೇಳುವಂಥ ಕಾರಣಕ್ಕೆ, ಅಥವಾ ಡ್ಯುಯಲ್ ಡಿಗ್ರಿ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ ಏನಂತ ಹೇಳಿ. ಸೊ ಡೀಟೇಲ್ ಆಗಿ ನೋಡೋಣ. ಸೊ ಇದ್ರದ್ದು PDF ವರ್ಷನನ್ನು ಇಲ್ಲಿ ಲಾಸ್ಟಿಗೆ ಸಿಗುತ್ತೆ. ಸೊ ಇದನ್ನು ನಾವು ಕ್ಲಿಕ್ ಮಾಡಿದರೆ ವಿಲ್ ಫೈಂಡ್ ದಿಸ್ ಡೌನ್ಲೋಡ್ ಅಂತ ಕೊಡ್ಬೋದು. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಲೆಟ್ ಮಿ ಟೇಕ್ ಯು ಟು ದ್ಯಾಟ್ ಪರ್ಟಿಕ್ಯುಲರ್ ಟ್ಯಾಬ್. ಸೊ ನೋಡಿ, 24ಕ್ಕೆ ರಿಲೀಸ್ ಆಗಿರುವಂಥ ಈ ಒಂದು ಇದರಲ್ಲಿ ಸೊ ಎಲ್ಲ ಲಾ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಆಯಿತಾ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಸೊ ಏನಿದೆ ಅಂಥ ಇಂಪಾರ್ಟೆನ್ಸ್ ಏನಿದೆ ಲಾ ಡಿಗ್ರಿಯನ್ನು ವಿತ್ಹೋಲ್ಡ್ ಮಾಡುವಂಥದ್ದು ಅಂತ ಹೇಳುವಂಥ ಕಾರಣಕ್ಕೆ. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದು ಪಾಯಿಂಟ್ಗಳನ್ನು, ಅಂಶಗಳನ್ನು ಬೆಳಕಿಗೆ ತಂತು. ಏನಂತಂದರೆ, ಆದಷ್ಟು ಲಾ ಸ್ಟೂಡೆಂಟ್ಸ್ಗಳ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಬಾರ್ದು, ಅದನ್ನು ಚೆಕ್ ಮಾಡಬೇಕು ಹೇಳುವಂಥದ್ದು. ಓಕೆ, ಅಂದರೆ ಎಥಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಆದಷ್ಟು ಹೈ ಲೆವೆಲಲ್ಲಿ ಇಟ್ಕೊಳ್ಬೇಕು ಹೇಳುವಂಥ ಕಾರಣಕ್ಕೆ. ಪ್ಲಸ್ ಅಟೆಂಡೆನ್ಸ್ ಇರ್ಬೋದು ಅಥವಾ CCTV ಇನ್ಸ್ಟಾಲೇಷನ್ ಇರ್ಬೋದು, ಅದೆಲ್ಲವೂ ಕೂಡ ಮಾಡಬೇಕಂತ ಇದೆ. ಬಟ್ ಮೇಯ್ನಾಗಿ ಡಿಕ್ಲರೇಷನ್ ಕೊಡಬೇಕು, ಒಂದು ಅಂಡರ್ಟೇಕಿಂಗ್ ಕೊಡಬೇಕಾಗತ್ತೆ ಲಾ ಸ್ಟೂಡೆಂಟ್ಸ್ಗಳು. ಸೊ ನೋಡಿ, ಫಾರ್ ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇನ್ ರೆಸ್ಪಾನ್ಸ್ ಟು ಜುಡಿಷಿಯಲ್ ಅಬ್ಸರ್ವೇಷನ್ಸ್ ರಿಗಾರ್ಡಿಂಗ್ ದ ನೀಡ್ ಟು ಮಾನಿಟರ್ ದಿ ಆಂಟಿಸಿಡೆಂಟ್ಸ್ ಆ್ಯಂಡ್ ದಿ ಬ್ಯಾಕ್ಗ್ರೌಂಡ್ಸ್ ಆಫ್ ಲಾ ಸ್ಟೂಡೆಂಟ್ಸ್ hereby issues this notification for the immediate implementation. ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾ ಇದೆ. ಏನು ಅದು ಅಂತಂದರೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಸಿಸ್ಟಮ್. ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂದರೆ FIR ಇದೆಯಾ, ಲಾ ಕಲಿತಾ ಇರುವಂಥ ವಿದ್ಯಾರ್ಥಿಗಳ FIR ಇದೆಯಾ, ಅಥವಾ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆಯಾ ಹೇಳುವಂಥದ್ದೆಲ್ಲ. ಆ್ಯಂಡ್ ಮ್ಯಾಂಡೇಟ್ಸ್ ಡಿಕ್ಲರೇಷನ್ಸ್ ಕನ್ಸರ್ನಿಂಗ್ ದ ಪರ್ಸ್ಯೂಟ್ ಆಫ್ ಸೈಮಲ್ಟೇನಿಯಸ್ ಡಿಗ್ರಿ. ಈಗ ನೋಡಿ, ಕೆಲವರು ಸೈಮಲ್ಟೇನಿಯಸ್ 2 ಡಿಗ್ರಿ ಮಾಡ್ತಿರ್ತಾರೆ, ರೆಗ್ಯುಲರ್ ಡಿಗ್ರಿ ಪ್ರೋಗ್ರಾಮ್ ಅದೆಲ್ಲ ಮಾಡಲಿಕ್ಕಿಲ್ಲ. ಓಕೆ, ರೆಗ್ಯುಲರ್ ಡಿಗ್ರಿ ಒಂದೇ ಮಾಡ್ಬೋದು, ಪಾರ್ಟ್ ಟೈಮ್ ಡಿಗ್ರಿ ಬೇರೆ ಬೇರೆ ಮಾಡ್ಬೋದು, ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ಬೋದು. ಬಟ್ ರೆಗ್ಯುಲರ್ ಡಿಗ್ರಿ ಒಂದೇ ಮಾಡಬೇಕು. ಸೊ ಅದು LLB ಮಾಡಿದ್ರೆ LLB ಪ್ಲಸ್ ಅದ್ರ ಜೊತೆಗೆ ಸಣ್ಣ ಪುಟ್ಟ ಬೇರೆ ಇದು ಡಿಗ್ರಿ ಮಾಡ್ಬೋದು, ಡಿಸ್ಟೆನ್ಸ್ ಎಜುಕೇಷನ್ ಡಿಗ್ರೀಸ್ಗಳೆಲ್ಲ ಮಾಡ್ಬೋದು. ಬಟ್ ರೆಗ್ಯುಲರ್ ಡಿಗ್ರೀಸ್ ಇಲ್ಲ. ಹಾಗೆ ಕೆಲವರು ಎಂಪ್ಲಾಯ್ಮೆಂಟ್ ಮಾಡ್ತಾ LLB ಮಾಡ್ತಾರೆ. ಒಂದೇ ಎಂಪ್ಲಾಯ್ಮೆಂಟ್ ಮಾಡಬೇಕು, ಒಂದು LLB ಮಾಡಬೇಕು. ಸೊ ಎರಡು ಒಟ್ಟಿಗೆ ಮಾಡಿದರೆ ಆ ಟೈಮನ್ನು ನೀವು ಹೇಗೆ ಹೊಂದಿಸ್ತೀರಿ ಅಲ್ವಾ. ಸೊ ಅದ್ರ ಬಗ್ಗೆ ಎಲ್ಲ ಡಿಕ್ಲರೇಷನನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ರಿಗಾರ್ಡಿಂಗ್ ದ ಪರ್ಸ್ಯೂಟ್ ಆಫ್ ಸೈಮಲ್ಟೇನಿಯಸ್ ಡಿಗ್ರೀಸ್, ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಆ್ಯಂಡ್ ಅಟೆಂಡೆನ್ಸ್ ಇನ್ ಆಲ್ ಸೆಂಟರ್ಸ್ ಆಫ್ ಲೀಗಲ್ ಎಜುಕೇಷನ್ಸ್. ಎಲ್ಲ ಲೀಗಲ್ ಎಜುಕೇಷನ್ ಎಲ್ಲಿ ಪ್ರೊವೈಡ್ ಮಾಡ್ತಾರೆ, ಕಾಲೇಜಸ್ಗಳೆಲ್ಲ, ಅಲ್ಲೆಲ್ಲ ಈ ಒಂದು ಸಿಸ್ಟಮನ್ನು, ಡಿಕ್ಲರೇಷನ್ ತೊಗೊಳ್ಳುವಂಥ ಸಿಸ್ಟಮನ್ನು ಮ್ಯಾಂಡೇಟರಿ ಮಾಡಬೇಕು ಹೇಳಿದ್ದಾರೆ. ಪ್ಲಸ್ ಬಯೋಮೆಟ್ರಿಕ್ ಅಟೆಂಡೆನ್ಸ್. ಬಯೋಮೆಟ್ರಿಕ್ ಅಂದರೆ ನಮ್ಗೆ ಗೊತ್ತಿರ್ಬೋದಲ್ಲ, ಒಂದು ಫಿಂಗರ್ ಪ್ರಿಂಟ್ ಇರ್ಬೋದು ಅಥವಾ ಫೇಸ್ ಡಿಟೆಕ್ಷನ್ ಇರ್ಬೋದು, ಬೇರೆ ಬೇರೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಸಿಸ್ಟಮನ್ನು ತೊಗೊಳ್ಬೇಕು ಅಂತ ಹೇಳಿ. ಅದೊಂದು ಯಾಕೆಂದರೆ ಅಟೆಂಡೆನ್ಸ್ ಲೈಕ್ ಕಡ್ಡಾಯವಾಗಿ ಮಾಡಬೇಕು ಹೇಳುವಂಥದ್ದು. ಪ್ಲಸ್ CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡಬೇಕು, ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಹೇಳುವಂಥದ್ದಕ್ಕೆ. ಸೊ ಡಿಕ್ಲರೇಷನ್ಸ್ ಯಾವುದಾದ್ರ ಬಗ್ಗೆ ಅಂತ ಹೇಳಿ ನೋಡ್ತೇವೆ. ನೋಡಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್. ಸೊ ಸ್ಟೂಡೆಂಟ್ಸ್ಗಳು ಅವರು ಡಿಕ್ಲೇರ್ ಮಾಡಬೇಕು, ಒಂದು ನಮ್ಮ ವಿರುದ್ಧ ಯಾವುದೂ FIR ಇಲ್ಲ, ಕ್ರಿಮಿನಲ್ ಕೇಸು ನಾವು ಕನ್ವಿಕ್ಟೆಡ್ ಆಗಿಲ್ಲ ಅಥವಾ ಅಕ್ವಿಟಲ್ ಇದ್ದರೆ ಇಲ್ಲ. ಸೊ ಬಿಫೋರ್ ದ ಇಶ್ಯೂಯನ್ಸ್ ಆಫ್ ದೇರ್ ಫೈನಲ್ ಮಾರ್ಕ್ಶೀಟ್ ಆ್ಯಂಡ್ ಡಿಗ್ರೀಸ್. ಫೈನಲ್ ಮಾರ್ಕ್ಶೀಟ್ ಮತ್ತು ಡಿಗ್ರಿಯನ್ನು ಏನು ನೀಡ್ತಾರೆ ಅಲ್ಲಿಯಕ್ಕಿಂತ ಮೊದಲು ನಮ್ಗೆ ಯಾವುದೇ ರೀತಿಯ ನಮ್ಮ ವಿರುದ್ಧ FIR ಆಗಲಿಲ್ಲ, ಕ್ರಿಮಿನಲ್ ಕೇಸ್ ಇಲ್ಲ ಅಂತ ಹೇಳುವಂಥದ್ದು. ಅಂದರೆ ಅವರ ಬ್ಯಾಕ್ಗ್ರೌಂಡ್ ಕ್ಲಿಯರ್ ಇರಬೇಕು ಅನ್ನೋಂಥ ಕಾರಣಕ್ಕೆ ಈ ಒಂದು ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದೆ. ಸೊ ಹಾಗೆ ಇದ್ದರೆ ಅದನ್ನು ಯಾವುದಂತ ಹೇಳಿ ಮೆನ್ಷನ್ ಮಾಡಬೇಕು. FIR ಇದೆಯಾ, ಯಾವ ನಂಬರು, ಯಾವ ಕ್ರಿಮಿನಲ್ ಕೇಸು, ಅದನ್ನು ಮೆನ್ಷನ್ ಮಾಡಬೇಕು. ಸೊ ಒಂದು ವೇಳೆ ಆ ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಇನ್ಕ್ಲೂಡ್ ಇನ್ ಸ್ಟ್ರಿಕ್ಟ್ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತಾರೆ, ವಿಚ್ ವಿಲ್ ಇನ್ಕ್ಲೂಡ್ ದ ವಿತ್ ಹೋಲ್ಡಿಂಗ್ ಆಫ್ ಫೈನಲ್ ಮಾರ್ಕ್ಶೀಟ್. ಡಿಗ್ರಿ ನೀಡೋದಿಲ್ಲ, ಅದನ್ನು ತಡೆ ಹಿಡಿತಾರೆ. ಡಿಗ್ರಿ ಮತ್ತು ಮಾರ್ಕ್ಶೀಟ್, ಡಿಗ್ರಿ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಮಾರ್ಕ್ಶೀಟ್ ಇರ್ಬೋದು, ಅದನ್ನು ತಡೆ ಹಿಡಿತಾರೆ.
ಆಯಿತಾ. ಸೊ ಯಾಕೆ ಇದು ನಮ್ಮ ಎಥಿಕಲ್ ಸ್ಟ್ಯಾಂಡರ್ಡ್ಸ್, ಲಾ ಸ್ಟೂಡೆಂಟ್ಸ್ಗಳದ್ದು ಲೀಗಲ್ ಪ್ರೊಫೆಷನ್ನು ಅದನ್ನು ತುಂಬ ಲೈಕ್ ಮಾರಲಿ ಎಥಿಕಲಿ ಕರೆಕ್ಟ್ ಆಗಿರಬೇಕು ಹೇಳೋಂಥ ಕಾರಣಕ್ಕೆ, ಆ ಸ್ಟ್ಯಾಂಡರ್ಡನ್ನು ರೇಸ್ ಮಾಡಬೇಕು ಅಂತ ಹೇಳೋಂಥ ಕಾರಣಕ್ಕೆ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಒನ್, ಇದು ಪ್ರೊಸೀಜರ್, ಇದು ಐ ಆಮ್ ನಾಟ್ ಆನ್ಸರಿಂಗ್, ಇದು ಡಿಸ್ಕಸ್ ಮಾಡ್ತಾ ಇಲ್ಲ, ಜಸ್ಟ್ ಏನೇನು ಡಿಕ್ಲರೇಷನ್ ಯಾವುದ್ರ ಬಗ್ಗೆ ಕೊಡಬೇಕು ಅಂತ ಹೇಳಿ. ನೆಕ್ಸ್ಟ್ ಸೈಮಲ್ಟೇನಿಯಸ್ ಡಿಗ್ರಿ ಆರ್ ರೆಗ್ಯುಲರ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್. ಸೊ ಇದ್ರ ಪ್ರಕಾರ ಇಲ್ಲಿ ನಾವು ರೂಲ್ಸ್ ಕಾಣ್ತಿದ್ದೇವೆ, ರೂಲ್ಸ್ ಆಫ್ ಲೀಗಲ್ ಎಜುಕೇಷನ್ ಅಂತ ಆಲ್ರೆಡಿ ಒಂದು ರೂಲ್ಸ್ ಇದೆ. ಅದ್ರ ಪ್ರಕಾರ ಏನು, ಲಾ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ, ಅವರು ಒಂದು ರೆಗ್ಯುಲರ್ ಡಿಗ್ರಿ ಮಾತ್ರ ಮಾಡ್ಬೋದು, ಸೈಮಲ್ಟೇನಿಯಸ್ಲಿ 2 ಡಿಗ್ರಿನ ಮಾಡಲಿಕ್ಕಿಲ್ಲ, ಆಯಿತಾ. ಸೊ 1 ರೆಗ್ಯುಲರ್ ಡಿಗ್ರಿ ಪ್ರೋಗ್ರಾಮ್ ಮಾತ್ರ ಮಾಡ್ಬೋದು. ಸೊ ಅದನ್ನು ಅವ್ರು ಡಿಕ್ಲೇರ್ ಮಾಡಬೇಕು, ನಾವು ಬೇರೆ ಯಾವುದು ರೆಗ್ಯುಲರ್ ಇನ್ನೊಂದು ಬೇರೆ ಯಾವುದು ನಾವು ಪರ್ಸ್ಯೂ ಮಾಡ್ತಾ ಇಲ್ಲ, ಎಕ್ಸೆಪ್ಟ್ ಕೆಲವೊಂದು ಶಾರ್ಟ್ ಟರ್ಮ್ ಕೋರ್ಸಸ್ ಇರುತ್ತೆ, ಪಾರ್ಟ್ ಟೈಮ್ ಸರ್ಟಿಫಿಕೇಟ್ ಕೋರ್ಸಸ್ ಇರುತ್ತೆ, ಆಯಿತಾ. ಈಗ ಲ್ಯಾಂಗ್ವೇಜ್ ಇರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ ಸಂಬಂಧಪಟ್ಟದ್ದು, ಅಥವಾ ಕೆಲವೊಂದು ಸಲ ಡಿಸ್ಟೆನ್ಸ್ ಎಜುಕೇಷನ್ ಪ್ರೋಗ್ರಾಮ್ಸ್ಗಳಿರ್ತವೆ ಅಲ್ವಾ. ಈಗ CA/CS ಡಿಸ್ಟೆನ್ಸ್ ಮೆಥಡ್ ಮುಖಾಂತರ ನೀವು ಕಲಿಬೋದು, ಎಷ್ಟೋ ಬೇರೆ ಬೇರೆ ಡಿಸ್ಟೆನ್ಸ್ ಮೋಡಲ್ಲಿ ಕಲಿಯುವಂಥ ಆಪ್ಷನ್ಸ್ ಇರುತ್ತೆ. ಸೊ ಡಿಸ್ಟೆನ್ಸ್ ಮೋಡಲ್ಲಿ ಕಲಿಯುವಂಥದ್ದು ಇರ್ಬೋದು, ಅಥವಾ ಶಾರ್ಟ್ ಟರ್ಮ್, ಇದು ಯಾವುದೇ ಇರಲಿ, ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ರೆಗ್ಯುಲರ್, ಅಂದರೆ ಈಗ ನೀವು ಕಾಲೇಜ್ಗೆ ಹೋಗಿ LLBನೂ ಮಾಡ್ತಿದ್ದೀರಿ, ಅಲ್ಲೇ ಪಕ್ಕದಲ್ಲಿರೋ ಕಾಲೇಜಲ್ಲಿ BCom ಮಾಡ್ತಿದ್ದೀರಿ, ಹಾಗೆ ಸಾಧ್ಯ ಇಲ್ಲ. ಓಕೆ, ಸೊ ಆ ರೀತಿ ನಾವು ಮಾಡ್ತಾ ಇಲ್ಲ, ಆ ರೀತಿ 2 ರೆಗ್ಯುಲರ್ ಡಿಗ್ರಿ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇಲ್ಲ ಸೈಮಲ್ಟೇನಿಯಸ್ಲಿ ಅಂತ ಹೇಳುವಂಥ ಡಿಕ್ಲರೇಷನ್ನ ನೀಡಬೇಕಾಗತ್ತೆ. ಇನ್ನೊಂದು ಏನಂತಂದರೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್. ಕೆಲವರು ವರ್ಕ್ ಮಾಡ್ತಿರ್ತಾರೆ, ವರ್ಕ್ ಮಾಡ್ತಾನೆ LLB ಕಾಲೇಜು ಕೂಡ ಸೇರಿಕೊಂಡಿರ್ತಾರೆ ಅಲ್ವಾ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಡಬೇಕಾಗತ್ತೆ. ಸೊ ದೇ ಮಸ್ಟ್ ಡಿಕ್ಲೇರ್ ದ್ಯಾಟ್ ದೇ ವರ್ ನಾಟ್ ಎಂಗೇಜ್ ಇನ್ ಎನಿ ಜಾಬ್, ಸರ್ವಿಸ್ ಆರ್ ವೊಕೇಶನ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದರ್ LLB. ಫುಲ್ ಟೈಮ್ LLBನೇ ಮಾಡ್ತಾಯಿದ್ರು, ಬೇರೆ ಅದೇ ಟೈಮಲ್ಲಿ ಬೇರೆ ಜಾಬ್ ಮಾಡ್ತಿರಲಿಲ್ಲ ಅಂತ ಹೇಳಬೇಕು. ಅನ್ಲೆಸ್ ಕರೆಕ್ಟಾಗಿ ಇರುವಂತಹ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಆ ಎಂಪ್ಲಾಯರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತೊಗೊಂಡಿರಬೇಕಾಗಿರತ್ತೆ. NOC ತೊಗೊಂಡಿದ್ರೆ ತೊಂದರೆ ಇಲ್ಲ, ಬಟ್ NOC ಇಲ್ಲದೆ ಯಾವುದೇ ರೀತಿಯ ಜಾಬನ್ನು ಕೂಡ ಹಾಗೆ LLB ಡಿಗ್ರಿಯನ್ನು ಕೂಡ ಒಟ್ಟೊಟ್ಟಿಗೆ ಮಾಡಲಿಕ್ಕೆ ಇಟ್ ಈಸ್ ನಾಟ್ ಪರ್ಮಿಟೆಡ್. ಸೊ ನಾವು ಹಾಗೆ ಮಾಡ್ತಾ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ಒಂದು ಡಿಕ್ಲರೇಷನನ್ನು ನೀಡಬೇಕಾಗತ್ತೆ. ಪ್ಲಸ್ ಇದೇನಂತಂದರೆ ಎಲ್ಲ ಕಡೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಸಿಸ್ಟಮ್, ಯಾಕೆಂದರೆ ಸೊ ಮೋಸ ಮಾಡಲಿಕ್ಕಾಗೋದಿಲ್ಲ, ನಿಮ್ಮ ಖುದ್ದಾದಂತಹ ಬಯೋಮೆಟ್ರಿಕ್ ಸಿಸ್ಟಮ್ ಅಟೆಂಡೆನ್ಸ್ ಮುಖಾಂತರ ಮಾತ್ರ ಅಟೆಂಡೆನ್ಸ್ ತೊಗೊಳ್ಳುವಂಥ ಸಿಸ್ಟಮ್ ಕಂಪಲ್ಸರಿ ಆಗುತ್ತೆ. ಪ್ಲಸ್ CCTV ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಕಾಲೇಜಲ್ಲಿ. ಓಕೆ, ಸೊ ಅದನ್ನು 1 ವರ್ಷ ತನಕನೂ ಕೂಡ ಪ್ರಿಸರ್ವ್ ಮಾಡಬೇಕು ರೆಕಾರ್ಡಿಂಗ್ಸ್ ಎಲ್ಲ. ಸೊ ನೆಸಸರಿ ವೆರಿಫಿಕೇಷನ್, ಇನ್ವೆಸ್ಟಿಗೇಷನ್ ಪ್ರೊಸೀಡಿಂಗ್ಸ್ಗೆ ಬೇಕಾಗತ್ತೆ ಅಂತ ಹೇಳಿ 1 ವರ್ಷ ತನಕ ಅದನ್ನು ಇದು ಮಾಡಬೇಕಾಗತ್ತೆ. ಸೊ ಇದು ಒಂದು ಮೇಜರ್, ಇದು ಒಂದೇನಂತಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್, ಇನ್ನೊಂದು ರೆಗ್ಯುಲರ್ ಡಿಗ್ರಿ ಪ್ರೋಗ್ರಾಮ್ ಬಿಟ್ಟು ಒಂದೇ ಮಾಡ್ತೇವೆ ಹೇಳುವಂಥದ್ದು, ಇನ್ನೊಂದು ನಾವು ಬೇರೆ ಯಾವುದೋ ಎಂಪ್ಲಾಯ್ಮೆಂಟ್ ಮಾಡ್ತಿಲ್ಲ ಎಲ್ಲ ಹೇಳುವಂಥ ಈ ಮೂರಕ್ಕೆ ಸಂಬಂಧಪಟ್ಟಾಗೆ ಡಿಕ್ಲರೇಷನ್ ನೀಡಿ. ಪ್ಲಸ್ ಕಾಲೇಜಲ್ಲೂ ಕೂಡ ಅಟೆಂಡೆನ್ಸ್ ಬಯೋಮೆಟ್ರಿಕ್ ಆಗುತ್ತೆ, CCTV ಸರ್ವೆಲೆನ್ಸ್ ಇರುತ್ತೆ. ಸೊ ಲೀಗಲ್ ಎಜುಕೇಷನ್ನು ಆದಷ್ಟು ಅದು ತುಂಬ ಲೈಟಾಗಿ ತೊಗೊಳ್ಬಾರ್ದು, ಸೀರಿಯಸ್ ಆಗಿ ಆದಷ್ಟು ಅಟೆಂಡೆನ್ಸ್ ಹೊಂದಿ ಬೇರೆ ಯಾವುದೂ ಸೈಮಲ್ಟೇನಿಯಸ್ಲಿ ಬೇರೆ ಕೋರ್ಸನ್ನು ಒಂದು ಪರ್ಸ್ಯೂ ಮಾಡದೆ ಸರಿಯಾಗಿ ಆ ಲೀಗಲ್ ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಹೇಳುವಂಥ ಕಾರಣಕ್ಕೆ ದೇ ಹ್ಯಾವ್ ಇಂಪ್ಲಿಮೆಂಟೆಡ್ ದಿಸ್. ಸೊ ಇದ್ರ ಜೊತೆಗೆ ನಾವಿಲ್ಲಿ ಕೆಲವೊಂದು ಕಂಪ್ಲೈನ್ಸಸ್ ಇರುತ್ತೆ. ಈ ರೀತಿ ಅಂಡರ್ಟೇಕಿಂಗ್ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವ ರೀತಿ ಅಂಡರ್ಟೇಕಿಂಗನ್ನು ತೊಗೊಳ್ಬೇಕು ಅಂತ. ಡಿಕ್ಲರೇಷನ್ ಅದು ಒಂದು ಸ್ಟೂಡೆಂಟ್ ನೀಡುವಂಥ ಡಿಕ್ಲರೇಷನು, ಅದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಡಿಸ್ಕ್ಲೋಷರ್ ಇರ್ಬೋದು, ಅಥವಾ ಸೈಮಲ್ಟೇನಿಯಸ್ ಡಿಗ್ರಿ ಇರ್ಬೋದು, ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಇರ್ಬೋದು, ಅಥವಾ ಅಟೆಂಡೆನ್ಸ್ ಕಂಪ್ಲೈನ್ಸ್ ಬಿಫೋರ್ ಫೈನಲ್ ಮಾರ್ಕ್ಶೀಟ್ ಆ್ಯಂಡ್ ಡಿಗ್ರಿ, ಇದಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು. ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ಡಿಕ್ಲರೇಷನ್ ಪ್ರತಿಯೊಂದಕ್ಕೂ ಸಪ್ರೇಟಾಗೆ ಕೊಡಬೇಕು. FIR ಇಲ್ಲ ಅಂತ ಹೇಳಿ ಇದ್ದರೆ ಅದರ ಮಾಹಿತಿ ನೀಡಬೇಕು. ಬೇರೆ ಯಾವುದೇ ಡಿಗ್ರಿಯನ್ನು ಮಾಡ್ತಾ ಇದ್ದರೆ ಶಾರ್ಟ್ ಟರ್ಮ್ ಕೋರ್ಸ್ ಅದ್ರ ಬಗ್ಗೆ ನೀಡಬೇಕು, ಅಥವಾ ಬೇರೆ ಯಾವುದು ಜಾಬ್ ಮಾಡ್ತಾ ಇದ್ದರೆ ಅದ್ರ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅದ್ರದ್ದು ಡೀಟೇಲ್ಸನ್ನು ಕೊಡಬೇಕು. ಹಾಗೆ ಸುಳ್ಳು ಹೇಳೋ ಕಾರಣದಿಂದ ನನಗೆ ಮಾರ್ಕ್ಶೀಟ್ ಕೊಡೋದಿಲ್ಲ, ಸುಳ್ಳು ನಾನು ಡಿಕ್ಲೇರ್ ಮಾಡಿದರೆ ಅಥವಾ ಡಿಸ್ಕ್ಲೋಸ್ ಮಾಡದಿದ್ರೆ ಕೆಲವೊಂದು ವಿಚಾರಗಳನ್ನು, ಅದು ಕೂಡ ನಂಗೆ ಗೊತ್ತಿದೆ ಹೇಳುವಂಥ ಒಂದು, ನನಗೆ ಗೊತ್ತಿದ್ದು ನಾನು ಈ ರೀತಿ ಡಿಕ್ಲರೇಷನ್ ಕೊಡ್ತಿದ್ದೇನೆ ಹೇಳುವಂಥದ್ದು. ಸೊ ಪ್ರತಿಯೊಂದು ಕೂಡ ಇಲ್ಲಿ ನಾವು ಕಾಣ್ಬೋದು.
ಓಕೆ, ಸೊ ದಿಸ್ ವಾಸ್ ಯಾಕೆ ಅಂದರೆ ಇಟ್ ಎಕ್ಸ್ಪೆಕ್ಟ್ಸ್ ಫುಲ್ ಕೋಆಪ್ರೇಷನ್ ಫ್ರಮ್ ಆಲ್ CLEs ಆ್ಯಂಡ್ ಲಾ ಸ್ಟೂಡೆಂಟ್ಸ್ ಇನ್ ಇಂಪ್ಲಿಮೆಂಟಿಂಗ್ ದೀಸ್ ಡೈರೆಕ್ಟಿವ್ಸ್. ಒಂದು ಡೈರೆಕ್ಟಿವ್ಸ್ ಇಶ್ಯೂ ಆಗಿದೆ. ಸೊ ಬಿ ವೆರಿ ಕೇರ್ಫುಲ್ ಲಾ ಸ್ಟೂಡೆಂಟ್ಸ್ಗಳೇ, ಯಾಕೆಂದರೆ ಸರಿಯಾದ ಅಟೆಂಡೆನ್ಸ್ ಇರಬೇಕು, ಸರಿಯಾದ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿರಬೇಕು, ಪ್ಲಸ್ ಎಂಪ್ಲಾಯ್ಮೆಂಟ್ ಮಾಡ್ತಾ LLB ಕೂಡ ಮಾಡುವಂಥ ಚಾನ್ಸಸ್ ಕಮ್ಮಿ ಅನ್ಲೆಸ್ ನೀವು NOC ತೊಗೊಂಡಿರೋದ ಹೊರತು. NOC ತೊಗೊಂಡಿದ್ರೆ ಆವಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅದರ ಮಾಹಿತಿನ ಡಿಕ್ಲರೇಷನ್ ಮುಖಾಂತರ ನೀಡಬೇಕಾಗತ್ತೆ. ಸೊ ಇದೊಂದು ಮುಂದೆ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಹೇಳುವಂಥದ್ದು ಆಯಾ ಕಾಲೇಜಸ್ಗಳಲ್ಲಿ ಆಯಾ ಇದಕ್ಕೆ ಸಂಬಂಧಪಟ್ಟದಾಗಿರುತ್ತೆ. ಬಟ್ ಇದೊಂದು ಮೇನ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸೆಂಟ್ರಲ್ ಲೆವೆಲಲ್ಲಿ ಆಲ್ ಇಂಡಿಯಾ ಲೆವೆಲ್ ಬೇಸಿಸಲ್ಲಿ ಇಶ್ಯೂ ಮಾಡಿರುವಂಥ ಒಂದು ಪ್ರೆಸ್ ರಿಲೀಸ್ ಅಥವಾ ಸರ್ಕ್ಯುಲರ್ ಅಂತ ಹೇಳ್ಬೋದು. ಎಸ್, ಸೊ ದಿಸ್ ವಾಸ್ ಆಲ್ ಅಬೌಟ್ ದ ನ್ಯೂ ಒಂದು ಮಾಹಿತಿ ಹೇಳ್ಬೋದು. ಸೊ ಇದೆಲ್ಲ ಕೂಡ ನಾವು ನೋಡೋ ಪ್ರಕಾರ ಇದು ಮಾಡ್ತಿದ್ರೆ ನಮ್ಮ ಲಾ ಡಿಗ್ರಿ ನೀಡೋದಿಲ್ಲ. ಸೊ 5 ವರ್ಷ ವೇಸ್ಟ್ ಆಗುತ್ತೆ ಅಥವಾ 3 ವರ್ಷ ವೇಸ್ಟ್ ಆಗುತ್ತೆ ಸರಿಯಾದ ಒಂದು ಡಿಕ್ಲರೇಷನ್ ಸರಿಯಾಗಿ ಕೊಡ್ತಿದ್ರೆ. ಸೊ ಬಿ ವೆರಿ ಕೇರ್ಫುಲ್ ವೈಲ್ ಪ್ರೊವೈಡಿಂಗ್ ದ ಡೀಟೇಲ್ಸ್. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಈ ಒಂದು ಸರ್ಕ್ಯುಲರ್ ಬಗ್ಗೆ. ಹಾಗೆ ನೀವು ಲಾ ಸ್ಟೂಡೆಂಟ್ಸ್ ಆಗಿದ್ದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಥವಾ ಜುಡಿಷರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದರೆ ಆವಾಗ ವಿ ಆಲ್ಸೋ ಹ್ಯಾವ್ ಒನ್ ಆ್ಯಪ್, ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ಇದೆ, ಅಥವಾ www.abhijnalegal.in ಅಂತ ಹೇಳುವಂಥ ಒಂದು ವೆಬ್ಸೈಟ್ ಕೂಡ ಇದೆ. ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ರೆಗ್ಯುಲರ್ ಪ್ರಿಪ್ರೇಷನ್ಗೆ ನಿಮಗೆ ಹೆಲ್ಪ್ ಆಗುವಂಥ ಒಂದು ವೆಬ್ಸೈಟ್ ಅಂತ ಹೇಳ್ಬೋದು. ಸೊ ಫ್ರೀ ಟೆಸ್ಟ್ಗಳಿವೆ, ಬೇರೆ ಬೇರೆ ಕೋರ್ಸಸ್ಗಳಿವೆ, ಅಥವಾ ಹೊಸ ಕ್ರಿಮಿನಲ್ ಲಾಸ್ಗಳಿಗೆ ಸಂಬಂಧಪಟ್ಟಾಗೆ ಹಲವಾರು ಬುಕ್ಸ್ಗಳಿವೆ, ಅಥವಾ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ, ನ್ಯೂ ಲಾ ಹೇಗೆ ಇಂಪ್ಲಿಮೆಂಟ್ ಆಗಿದೆ ಹೇಳುವಂಥ ಸಂಬಂಧಪಟ್ಟ ಹಾಗೆ. ಸೊ ಚೇಂಜಸ್ ಇನ್ ನ್ಯೂ ಕ್ರಿಮಿನಲ್ ಲಾಸ್ ಹೇಳುವಂಥದ್ದು 500 ರೂಪೀಸ್ಗೆ ಇರುವಂಥದ್ದು, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೋರ್ಸ್ ಅಥವಾ ಜುಡಿಷರಿ ಕೋರ್ಸ್. ಸೊ ಆಲ್ ದೀಸ್ ಯು ಹ್ಯಾವ್. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಬೇಕಿದ್ರೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ನಮಸ್ತೆ.